ಮತ್ತು ಮಕರ ರಾಶಿಗೆ ಹೋಗೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ, ದಾಂಪತ್ಯದಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಅಲ್ಲಿ ಷಷ್ಠಾಧಿಪತಿ ಬಂದು ಸಪ್ತಮಕ್ಕೆ ಕೂತ್ರೆ ಹೀಗಾಗುತ್ತೆ. ಸಂಗಾತಿಯೇ ವಿರೋಧಿ, ಸಂಗಾತಿಯೇ ಶತ್ರು, ಸಂಗಾತಿಯೇ ಆರೋಗ್ಯ ಹಾನಿಕಾರಕ, ಈ ಥರದೊಂದು ಸಂದರ್ಭ ಎದುರಾಗುತ್ತೆ. ಅದನ್ನೇ ನಾನು ಮತ್ತೆ ಹೇಳೋದು, ಎಚ್ಚರಿಕೆ ಬೇಕಾಗುತ್ತೆ, ಸಮಾಧಾನ ತಾಳ್ಮೆ ಬೇಕಾಗುತ್ತೆ. ವಿರೋಧ ವಿಚಾರಗಳ ಚರ್ಚೆ ಬರ್ತದೆ. ಬೇಕಾ ನನಗೆ ಇದು, ಬೇಕಿತ್ತ ನನಗೆ ಇದು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಅಂಥ ಚರ್ಚೆಗಳಲ್ಲಿ ಪಾಲ್ಗೊಂಡು ಬಿಡ್ತೀರ, ನಿಮಗೆ ಅರಿವಿಲ್ಲದೆ ಹೋಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಗಮನ ಬೇಕು. ವ್ಯಾಪಾರಗಳಲ್ಲೂ ಅಷ್ಟೇ, ಜಲಕ್ಷೇತ್ರದ ವ್ಯಾಪಾರಿಗಳಲ್ಲಿ ತಗಾದೆಗಳು, ಇನ್ನೇನೋ ಒಂದು ಇನ್ಫೆಕ್ಷನ್ಸು ಉಂಟಾಗ್ತಕ್ಕಂಥದ್ದು, ಆರೋಗ್ಯ ಹಾನಿ ಉಂಟಾಗ್ತಕ್ಕಂಥದ್ದು, ಅತಿ ನಿದ್ರೆ ಹೊರಟೋಗ್ತಕ್ಕಂಥದ್ದು, ಚರ್ಮ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಇದ್ರ ಜೊತೆಗೆ ಹೀಗಾಗಿ ಬಹಳ ಹುಷಾರಾಗಿರಬೇಕಾಗತ್ತೆ. ಮತ್ತು ವೃತ್ತಿ ಸ್ಥಳದಲ್ಲೂ ಬಹಳ ಹುಷಾರಾಗಿರಬೇಕು ನೀವು ಕೂಡ. ಮತ್ತು ಮುಖ್ಯವಾದ ವಿಚಾರ ಅಂತಂದರೆ ಬುದ್ಧಿ ಸ್ವಲ್ಪ ಮಟ್ಟಿಗೆ ಚುರುಕಾಗಿರ್ತದೆ. ಕಾರಣ ನಿಮಗೆ ಚಂದ್ರನ ಒಂದು ಸಂಚಾರ, ಪ್ರಾರಂಭದಲ್ಲಿ ಚಂದ್ರ ಉಚ್ಚಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗೆ ಸ್ತ್ರೀಯರಿಗೆ ಬುದ್ಧಿ ಮಾತ್ರ ಚುರುಕಾಗಿರ್ತದೆ. ಅವರು ಮಾತ್ರ ಯಾವುದು ತಪ್ಪಿಸ್ಕೊಂಡ್ಬಿಡ್ತಾರೆ. ಈ ಎಲ್ಲ ಫಲಗಳಿಂದ ಹೊರಗೆ ಬಂದು ನಾನು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟೆ, ಹಾಗಾಗಿ ಹುಷಾರಾದೆ ಅಂತ ಆ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ, ಅನ್ಯೋನ್ಯ ಭಾವನೆ. ಚಂದ್ರ ಬಂದುಬಿಡ್ತಾನೆ, ಸಹಜವಾಗಿ ಚೆನ್ನಾಗಿರ್ತದೆ. ಜಲಕ್ಷೇತ್ರಗಳ ವ್ಯಾಪಾರ ಮತ್ತು ಚಿಗುರುತ್ತೆ. ಏನೋ ತೊಂದರೆ, ತೊಡಕು, ಇನ್ಫೆಕ್ಷನ್ ಇತ್ಯಾದಿ ಹೇಳಿದ್ನಲ್ಲ, ಅತಿಯಾದ ಅಲೆದಾಟ ಇವುಗಳೆಲ್ಲ ನಿವಾರಣೆಯಾಗಿ ಚರ್ಚೆ, ವಾದ ಇವುಗಳೆಲ್ಲ ಶಾಂತವಾಗಿಬಿಡುತ್ತೆ. ಚಂದ್ರನ ಪ್ರವೇಶ ಆದ ಕೂಡಲೇ ಒಂದು ಗಂಭೀರವಾಗಿ ವರ್ತನೆ ಮಾಡೋದು, ಗೌರವದಿಂದ ನಡ್ಕೊಳ್ತಕ್ಕಂಥದ್ದು. ಎಲ್ಲಿದ್ದೀನಪ್ಪ ನಾನು, ಸಭೆಯಲ್ಲಿದ್ದೀನಾ, ಬೀದಿಲಿದ್ದೀನಾ, ಮನೆಯಲ್ಲಿದ್ದೀನಾ, ಈ ಎಚ್ಚರಿಕೆ ಬಂದುಬಿಡುತ್ತೆ ಚಂದ್ರನಿಂದ. ಮತ್ತು ದಾಂಪತ್ಯದಲ್ಲಿ ಅಷ್ಟೇ, ಇದ್ದಿದ್ದಕ್ಕೆ ತಕರಾರು, ಕಿರಿಕಿರಿ ಇತ್ತಲ್ಲ, ಅದೆಲ್ಲ ನಿವಾರಣೆಯಾಗಿ ಅರಿವಾಗುತ್ತೆ. ಆಯಿತು, ಈಗ ಸರಿ ಹೋಗಬೇಕು ಅಂತ. ಆ ಥರದೊಂದು ಫಲ ಚೆನ್ನಾಗಿದೆ. ಮತ್ತು ಮತ್ಸ್ಯೋದ್ಯಮದಲ್ಲಿ ಆ ಕೃಷಿ, ಜಲಕ್ಷೇತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ರೀತಿಯ ವ್ಯಾಪಾರಗಳು ತುಂಬ ಚಿಗುರುತ್ತೆ. ಒಳ್ಳೆಯ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಪಾಲು ಅಂತ್ಯದ ವೇಳೆಗೆ, ವೀಕೆಂಡ್ ವೇಳೆಗೆ ತುಂಬ ಚೆನ್ನಾಗಿದೆ, ಅದನ್ನೇ ಸೂಚಿಸ್ತಾ ಇದೆ. ಸಾಮರಸ್ಯ ಭಾವನೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಉತ್ತಮವಾಗಿದೆ. ಮಕರ ರಾಶಿಯವರಿಗೆ ಪರಿಹಾರ ಏನಪ್ಪ ಅಂತಂದರೆ, ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ದಾನ ಮಾಡೋದು ತುಂಬ ಒಳ್ಳೆಯದು. ಅವನು ಭಾಗ್ಯಾಧಿಪತಿಯೂ ಹೌದು, ಷಷ್ಠಾಧಿಪತಿಯೂ ಹೌದು. ಹೀಗಾಗಿ ಒಂದು ಕಡೆಯಿಂದ ಒಳ್ಳೆಯ ಫಲವೂ ಇದೆ, ಅದರಲ್ಲಿ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ. ಹೀಗಾಗಿ ಹೆಚ್ಚಿನ ಪಾಲು ಒಳ್ಳೆಯದಾಗಿದೆ, ಆತಂಕ ಬೇಡ. ಇದನ್ನು ಮಾಡಿದ್ರೆ, ಹೆಸರು ಕಾಳು ದಾನ ಮಾಡಿದ್ರೆ ತುಂಬ ಸಹಾಯವಾಗುತ್ತೆ.